ಯಾವ ರೀತಿ ಎ ಸಿ ಫಿಲ್ಟರ್ನ ಕ್ಲೀನ್ ಮಾಡಬೇಕು, ಎ ಸಿ ಫಿಲ್ಟರ್ ಅನ್ನೋದು ಎಲ್ಲೆಲ್ಲಿ ಇರ್ತದೆ, ಇದು ನಾವೇ ಹೇಗೆ ಮ್ಯಾನ್ಯಲ್ ಆಗಿ ಮಾಡ್ಕೊಳ್ಳೋದು, ಶೋರೂಮ್ ಹೋಗದಂತೆ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮ್ಮ ಹತ್ರ ಏನಾದ್ರು ಗಾಡೀಲಿ ಸೌಲಭ್ಯ ಇದೆ ಏರ್ ಹೊಡಿಯೋದು ಅಂತ ಇದ್ದರೆ ಏರ್ ಹೊಡೀರಿ. ಸರ್, ಭಾರತ್ ಬೆನ್ಸಲ್ಲಿ ಎ ಸಿ ಕ್ಯಾಬಿನ್ ಏನಿದೆ ಅದರಲ್ಲೇನು ಅಕಸ್ಮಾತ್ ಕೂಲಿಂಗ್ ಏನಾದ್ರು ಕಮ್ಮಿ ಆಗ್ತಾ ಇದೆ, ನಿಮ್ಗೆ ಏನಾದ್ರು ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ತುಂಬ ಕೂಲಿಂಗ್ ಕಮ್ಮಿ ಆಗ್ತಾ ಇದೆ, ನನಗೆ ಕೂಲಿಂಗ್ ಸಾಲ್ತಾರ ಅಂತ, ಯಾಕಂದ್ರೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ, ಅದರಿಂದ ನೀವೇನಾದ್ರು ಕೂಲಿಂಗ್ ಕಮ್ಮಿ ಆಗ್ತಾ ಇದೆ ಅನ್ನೋಂಥದ್ದೇನೋ ಸಮಸ್ಯೆ ಕಂಡು ಬಂದರೆ ಯಾವ ರೀತಿ ಎ ಸಿ ಫಿಲ್ಟರ್ನ ಕ್ಲೀನ್ ಮಾಡಬೇಕು, ಎ ಸಿ ಫಿಲ್ಟರ್ ಅನ್ನೋದು ಎಲ್ಲೆಲ್ಲಿ ಇರ್ತದೆ, ಇದು ನಾವೇ ಹೇಗೆ ಮ್ಯಾನ್ಯಲ್ ಆಗಿ ಮಾಡ್ಕೊಳ್ಳೋದು, ಶೋರೂಮ್ ಹೋಗದಂತೆ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ನಮ್ಮ ಪ್ರಕಾಶ್ ಅಣ್ಣವ್ರು ನಿಮಗೆ ತೋರಿಸ್ಕೊಡ್ತಾರೆ. ನೋಡಿ ಎ ಸಿ ಫಿಲ್ಟರ್ನ ಕ್ಲೀನ್ ಮಾಡ್ಕೊಳ್ಳಿ. ಸರ್, ಬಾನೆಟ್ ಓಪನ್ ಮಾಡಿಬಿಟ್ಟು ಈ ಕಡೆ ಓಪನ್ ಇದೆ, ಲಾಕ್ ಓಪನ್ ಆಗುತ್ತೆ. ಓಪನ್ ಮಾಡಿ, ಇದು ಫಿಲ್ಟರ್ ಇರೋ ಜಾಗ, ಎ ಸಿ ಫಿಲ್ಟರ್ ಇರೋ ಜಾಗ ಇದು. ಇದನ್ನು ಪುಷ್ ಮಾಡಿ ತೆಗಿಬೇಕು. ತೆಗೆದು ಇಲ್ಲಿ ಫಿಲ್ಟರ್ ಇದೆ, ಆಲ್ರೆಡಿ ಡಸ್ಟ್ ಇದೆ ಇದರಲ್ಲಿ ಇದಕ್ಕೆ ಏರ್ ಹೊಡಿಬೇಕು. ಇದಕ್ಕೆ ಇಲ್ಲ ಪಂಚರ್ ಅಂಗಡಿಗೆ ಹೋಗಿ ಎಲ್ಲಾದರೂ ಏರ್ ಇದ್ದರೆ ಏರ್ ಹೊಡಿಸಿ. ನಿಮ್ಮ ಹತ್ರ ಏನಾದ್ರು ಗಾಡೀಲಿ ಸೌಲಭ್ಯ ಇದೆ ಏರ್ ಹೊಡಿಯೋದು ಅಂತ ಇದ್ದರೆ ಏರ್ ಹೊಡೀರಿ. ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲೆಲ್ಲ ಡಸ್ಟು ಜಾಸ್ತಿ ಇರುತ್ತೆ. ಇದು ಕೆಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ. ಏರ್ ಹೊಡಿಬೇಕಾದ್ರೆ ಸ್ವಲ್ಪ ಏರ್ ಕಮ್ಮಿ ಇರೋಂಗೆ ಹೊಡಿಬೇಕು, ಯಾಕಂದರೆ ಈ ಪರ್ದೆ ಎಲ್ಲ ಹಾಳೋಗ್ಬಿಡುತ್ತೆ. ತೂತು ಬಿದ್ದುಬಿಟ್ರೆ ಡಸ್ಟ್ ಎಲ್ಲ ಒಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಫಿಲ್ಟ್ರ್ ಇರುತ್ತೆ, ಒಳಗಡೆ ಒಂದು ಫಿಲ್ಟ್ರ್ ಇರುತ್ತೆ, ಎ ಸಿ ಫಿಲ್ಟ್ರು. ಅಲ್ಲಿಂದ ಫಿಲ್ಟ್ರ್ ಆಗಿ ಇಲ್ಲಿ ಬರುತ್ತೆ ಏರು. ಇದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿ, ಓಪನ್ ಆಗುತ್ತೆ ಹಿಂಗೆ. ಓಪನ್ ಆದಮೇಲೆ ಇಲ್ಲೊಂದು ಎ ಸಿ ಪೈಪ್ ಬರುತ್ತೆ, ಇದನ್ನ ತೆಗಿಬೇಕು. ತೆಗೆದು ಇಲ್ಲಿ ಎ ಸಿ ಫಿಲ್ಟರ್ ಇದೆ, ಇಲ್ಲೊಂದು ಈ ಥರ. ಇದು ಅಷ್ಟೇ, ಏರ್ ಹೊಡಿಬೇಕು, ಪ್ರೆಷರ್ ಹೊಡೆಯಂಗಿಲ್ಲ, ಸ್ಲೋ ಆಗಿ ಪ್ರೆಷರ್ ಹೊಡಿಬೇಕು, ಇಲ್ಲಾಂದರೆ ಎಲ್ಲ ಹೋಲ್ ಬಿದ್ದುಬಿಡುತ್ತೆ. ನೀಟಾಗಿ ಒಂದು ವೇಸ್ಟ್ ತೊಗೊಂಡು ಕ್ಲೀನ್ ಮಾಡಬೇಕು. ಇಲ್ಲೂ ಅಷ್ಟೇ, ಇಲ್ಲೂ ಡಸ್ಟ್ ಇರುತ್ತೆ, ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ಕ್ಲೀನ್ ಮಾಡಿ ಒಂದು ಸ್ವಲ್ಪ ಏರ್ ಹೊಡೆದು, ಯಾಕಂದರೆ ಏರು ಹೊಡೆಯೋ ಸ್ಪೆಷಾಲಿಟಿ ನಮ್ಮ ಹತ್ರ ಇದೆ. ಅದು ಒಂದು ಸ್ವಲ್ಪ ಈ ಥರ ಏರ್ ಹೊಡಿತೀವಿ, ಅಷ್ಟು ಪ್ರೆಷರ್ ಬರೋಲ್ಲ, ಸುಮ್ಮನೆ ಸಿಂಪಲಾಗಿ ಹೊಡಿಬೇಕು. ಈ ಥರ ಹೊಡೆದು ಇದನ್ನು ಇಲ್ಲೇ ಫಿಟ್ ಮಾಡಬೇಕು. ಫಿಟ್ ಮಾಡಿ ಎ ಸಿ ಪೈಪ್ ಇದು ಮಾಡಿ ಅಷ್ಟಕ್ಕೆ ಇದು ಮಾಡಿ. ಇಷ್ಟೇ.